ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾವ್ಯ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ ಅಥವಾ ಪ್ರಾಂಕ್ ಎಲಿಮಿನೇಷನ್ ನಡೆದಿದ್ದಾರಾ ಅಥವಾ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂತಾರ ಅಥವಾ ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರಾ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಲೇಬೇಡಿ. ನೋಡಿರ್ಬೋದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಟ್ವಿಟರಲ್ಲಿ ಆಗಿರ್ಬೋದು, ಅಥವಾ ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು, ಈ 4 ಆ್ಯಪ್ಗಳಲ್ಲಿ ನೀವು ತುಂಬಾನೇ ವಿಡಿಯೋಸ್ ಆಗಿರ್ಬೋದು, ಪೋಸ್ಟ್ಗಳಾಗಿರ್ಬೋದು, ಅಥವಾ ಬರೆದು ಹಾಕಿರೋದಾಗಿರ್ಬೋದು ನೋಡಿರ್ತೀರಾ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಸೊ ಅದು ಕಂಪ್ಲೀಟ್ಲಿ ಫೇಕ್ ನ್ಯೂಸಾ ಅಥವಾ ನಿಜವಾಗ್ಲೂ ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರಾ ಅಥವಾ ಡಬಲ್ ಎಲಿಮಿನೇಷನ್ ಆಗಿದೆನಾ ಅಂತ ಹೇಳ್ತೀನಿ. ಬನ್ನಿ, ನಮ್ಮ ನ್ಯೂಸ್ ಬಂದ್ಬಿಟ್ಟು ಯಾವತ್ತು ಸುಳ್ಳಾಗಿಲ್ಲ. ನೋಡ್ಕೊಂಡ್ ಬನ್ನಿ ನೀವು. ಹಿಂದಿನ ವಿಡಿಯೋ ಎಲ್ಲ ನಾನು ಅಪ್ಡೇಟ್ ಕೊಟ್ಟಿರುವಂತಹ ವಿಡಿಯೋಗಳನ್ನು ಯಾವತ್ತು ಸುಳ್ಳು ಹೇಳೇ ಇಲ್ಲ, ಎಲ್ಲ ಅಪ್ಡೇಟ್ ಚೆನ್ನಾಗೇ ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮಾಹಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಗಾಯ್ಸ್, ನೀವು ನೋಡಿರ್ತೀರಾ ಟ್ವಿಟರ್ ಅಲ್ಲಿ ಕಾವ್ಯ ಅವರು ಎಲಿಮಿನೇಟ್ ಆಗಿರುವಂತಹ ವಿಷಯ ಬಂದಿರಲ್ಲ. ಸೊ ಬಂದಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾನೇ ಪೋಸ್ಟ್, ರೀಲ್ಸ್ ಆಗಿರ್ಬೋದು, ಅಥವಾ ಯಾರಾದ್ರೂ ಇನ್ಫ್ಲುಯೆನ್ಸರ್ ಇರ್ತಾರಲ್ಲ, ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೊಡೋರಾಗಿರ್ಬೋದು, ಅಪ್ಡೇಟ್ ಕೊಡೋರಾಗಿರ್ಬೋದು, ಅವರು ಹೇಳಿ ಹಾಕಿದ್ದಾರೆ. ನೋಡೋದ್ರಲ್ಲ, ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಅನ್ಸಿರುತ್ತೆ ಕಾವ್ಯ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿಬಿಟ್ಟಿದ್ದಾರೆ ಅಂತ. ಸೊ ಅಲ್ಲ, ಪೋಸ್ಟ್ ಗಳನ್ನು ನೋಡಿರ್ಬೋದು, ಯೂಟ್ಯೂಬ್ ಅಲ್ಲಿ ಕೂಡ ಕೆಲವೊಬ್ರು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಅದು ಸುಳ್ಳ ನಿಜಾನ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಕಾವ್ಯ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಸೊ ಯಾಕೆ ಕಾವ್ಯ ಅವರು ಎಲಿಮಿನೇಟ್ ಆಗಬಹುದು? ಕಾವ್ಯ ಅವರು ಎಲಿಮಿನೇಟ್ ಆದ್ರೆ ಗಿಲ್ಲಿ ಅವರಿಂದ ದೂರ ಆದ್ರಲ್ಲ, ಆ ಒಂದು ವಿಷಯದಿಂದ ಕಾವ್ಯ ಅವರು ಎಲಿಮಿನೇಟ್ ಆಗ್ಬೋದು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ಗೆ ಬೇಕಾಗಿರೋದು TRP. ಆ ಒಂದು TRP ಸಿಕ್ತಿಲ್ಲ. ಯಾಕಪ್ಪ ಅಂದ್ರೆ ಕಾವ್ಯ ಅಂಡ್ ಗಿಲ್ಲಿ ಜೊತೆಗಿದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು, ಅಥವಾ ರಕ್ಷಿತಾ ಅಂಡ್ ಗಿಲ್ಲಿ ಸ್ವಲ್ಪ ದೂರ ಇದ್ರೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ಯಾಕಂದ್ರೆ ಅವರಿಬ್ರು, ರಕ್ಷಿತಾ ಅಂಡ್ ಗಿಲ್ಲಿ ಅವ್ರದ್ದು ಡಿಫ್ರೆಂಟ್ ಮೈಂಡ್ ಸೆಟ್ ಇರೋದ್ರಿಂದ ಸೊ ಅವರಿಬ್ಬರಿಗೆ ಬರೀ ಜಗಳ ಆಗ್ತಿತ್ತು. ಅಂಡ್ ಅದಾದ್ಮೇಲೆ ರಾಶಿಕಾ ಅವರು ಕೂಡ ಜಗಳ ಮಾಡ್ತಿದ್ರು. ಸೊ ಇವರು ಕಾವ್ಯ ಅವರು ಎಲಿಮಿನೇಟ್ ಯಾಕೆ ಆಗ್ತಿದ್ದಾರೆ ಅಂತ ತುಂಬಾ ಜನ ಯಾಕೆ ಆಗಿದ್ದಾರೆ ಅಂತೇಳಿ ಅಪ್ಲೋಡ್ ಮಾಡಿದ್ದಾರೆ ಅಂದ್ರೆ ಅವ್ರ ಮೇಲೆ ಇರೋ ದ್ವೇಷಕ್ಕೆ. ಸೊ ಕಾವ್ಯ ಅವರು ನಿಜವಾಗ್ಲೂ ಎಲಿಮಿನೇಟ್ ಆಗಿಲ್ಲ, ಯಾಕಂದ್ರೆ ಅವರು ಟಾಪ್ 3 ನಲ್ಲಿ ಇದ್ದೇ ಇರ್ತಾರೆ, ಇದಂತೂ ಕನ್ಫರ್ಮ್ ಆಗಿದೆ. ಸೊ ಏನಪ್ಪಾ ಅಂದ್ರೆ ಕಾವ್ಯ ಅವ್ರಿಗೆ ಆಗದೆ ಇರ್ತಾರಲ್ಲ, ಪೇಡ್ PRs ಆಗಿರ್ಬೋದು, ಅಥವಾ ಬೇರೆಯವ್ರ ಅಕೌಂಟ್ ಹ್ಯಾಂಡಲ್ ಮಾಡೋರಾಗಿರ್ಬೋದು, ಹೇಳಿ ಮಾಡಿಸಿರ್ತಾರೆ ಈ ರೀತಿ ಪೋಸ್ಟ್ ಮಾಡಿ ಅಂತ. ಒಬ್ಬರು ನೋಡಿ ಎಲ್ಲರೂ ಮಾಡ್ತಿರ್ತಾರೆ. ಸೊ ಅದನ್ನೇ ಅವರು ಅಪ್ಡೇಟ್ ಕೊಡ್ತಾರೆ ಅಂತ ಜನಗಳು ಅವರನ್ನ ಫಾಲೋ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಅವ್ರನ್ನ ಕಮೆಂಟ್ ಹಾಕಿ ಅವ್ರನ್ನ ಬೆಳೆಸೋದಾಗಿರ್ಬೋದು ಮಾಡ್ತಾರೆ. ಸೊ ಈ ರೀತಿ ಮಾಡಕ್ ಹೋಗ್ಬಿಡಿ. ಮೊದಲು ಆ ವಿಷಯ ಕರೆಕ್ಟ್ ಇದೆನಾ ತಪ್ಪಿದೆನಾ ಅಂತ ಕನ್ಫರ್ಮ್ ಮಾಡಿಕೊಂಡು, ಅದಾದ್ಮೇಲೆ ಆ ಒಂದು ಅಪ್ಡೇಟ್ ಬಗ್ಗೆ ತಿಳ್ಕೊಂಡು, ಅದಾದ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿ. ಸೊ ಸುಳ್ಳು ಸುದ್ದಿ ಹೇಳೋದ್ರಿಂದ ನಿಮಗೂ ಕೂಡ ಎಫೆಕ್ಟ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವು ಕೂಡ ಅದೇ ವಿಷಯವನ್ನ ಮೈಂಡ್ ಸೆಟ್ ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರ. ಸೊ ಹಾಗಾಗಿ ಈ ಒಂದು ವಿಷಯ ಹೇಳಬೇಕಾಗಿತ್ತು. ಕಾವ್ಯ ಅವರು ಎಲಿಮಿನೇಟ್ ಆಗಿಲ್ಲ, ಯಾಕಂದ್ರೆ ಅವ್ರು ಟಾಪ್ 3 ನಲ್ಲಿ ಇರ್ತಾರೆ. ಟಾಪ್ 2 ಗೊತ್ತಿಲ್ಲ. ಟಾಪ್ 2 ಜಾಸ್ತಿ ಜನ ಹೇಳ್ತಿದ್ದಾರೆ ಗಿಲ್ಲಿ ಅಂಡ್ ರಕ್ಷಿತಾ ಇರ್ತಾರೆ ಅಂತ. ಸೊ ಅದು ಕೂಡ ಕನ್ಫರ್ಮ್ ಆಗಿಲ್ಲ. ಬಟ್ ಟಾಪ್ 3 ನಲ್ಲಿ ಕಾವ್ಯ ಇರ್ತಾರೆ. ಇನ್ನೊಂದೇನಪ್ಪ ಅಂದ್ರೆ, ಇವತ್ತು ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಚೆಕ್ ಮಾಡ್ಕೊಂಡ್ರಿ, ಅದು ಸಾಯಂಕಾಲ ಬರುತ್ತೆ ವಿಡಿಯೋ. ಸೊ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಕಾವ್ಯ ಅವರು ಎಲಿಮಿನೇಟ್ ಆಗಿಲ್ಲ. ಸೊ ಹೀಗಾಗಿ ಗಿಲ್ಲಿ ಅವರು ಒಂದು ಚಾಲೆಂಜ್ ಮಾಡಿದ್ರು, ಅವ್ರನ್ನ ಟಾಪ್ 5 ಕರ್ಕೊಂಡು ಹೋಗ್ತೀನಿ ಅಂತ. ಆ ಒಂದು ಚಾಲೆಂಜ್ ಕ್ಲಿಯರ್ ಆಗಿದೆ. ಅವ್ರು ಟಾಪ್ 5 ನಲ್ಲಿ ಕಾವ್ಯ ಅವರು ಎಂಟ್ರಿ ಕೊಟ್ಟಾಯ್ತು. ಸೊ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ಇವರು ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು ಯಾವುದೇ ರೀತಿ ಎಲಿಮಿನೇಟ್ ಆಗಿಲ್ಲ. ಇವರಿಬ್ರು ಎಲಿಮಿನೇಟ್ ಅಂತ ಬಂದ್ರೆ ಫೇಕ್ ನ್ಯೂಸ್ ಇರುತ್ತೆ. ಸೊ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ, ಬಂದ್ಬಿಟ್ಟು ಹೋಗ್ಬಿಟ್ಟು ನೋಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ನೇಮ್ ಬಂದ್ಬಿಟ್ಟು ಯುವರ್ಸ್ ಮಾಹಿ ಅಂತಿದೆ, URS ಸ್ಪೇಸ್ ಕೊಟ್ಟು ಮಾಹಿ ಅಂತಿದೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.